ಈ ಕೆಲಸ ಮಾಡಿದ್ರೆ ನಾವು ಹಣನ ಅಟ್ರಾಕ್ಟ್ ಮಾಡ್ಬೋದು. ನೀವು ನಮ್ಮ ದೇಶದಲ್ಲಿ ತುಂಬ ಕಡೆ ಹೋಗ್ಬಿಟ್ಟು ನೋಡಿ, ಅವರು ಎಂಜಲ್ ಮಾಡಿ ನೋಟನ್ನು ಲೆಕ್ಕ ಮಾಡ್ತಿರ್ತಾರೆ. ದಟ್ ಈಸ್ ದ ಬಿಗ್ ಮಿಸ್ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಡೂ. ದುಡ್ಡನ್ನು ಯಾರಿಗಾರು ಕೊಡಬೇಕಾದ್ರೆ ಹೇಗೆ ಮಾಡ್ತಾರೆ ಅವರು? ಸೊ ಈ ಥರ ಎಣಿಸ್ಬಿಟ್ಟು ಕೊಡ್ತಾರೆ. ಈ ಥರ ಮಡಿಸಿ ಹೃದಯದ ಹತ್ರ ಇಟ್ಕೊಂಡು ಇದನ್ನು ನಮ್ಮ ಅಜ್ಜಿ ಎಲ್ಲ ಮಾಡ್ತಿದ್ರು ಒಂದು ಟೈಮಲ್ಲಿ, ಬಟ್ ನಾವು ಅದನ್ನು ಗಮನಿಸ್ತಾ ಇರಲಿಲ್ಲ. ಆ್ಯಂಡ್ ಇದನ್ನು ನಮ್ಮ ಸೈಡ್ ಹೇಳ್ಕೊಳ್ಬೇಕಂತ. ಸೊ ವಿಚ್ ಮೀನ್ಸ್ ನೀವು ದುಡ್ಡನ್ನು ಹೀಗೆ ಎಂಚಿ ಹೊರಗೆ ಕೊಡೋದಲ್ಲ, ದುಡ್ಡನ್ನು ನೀವೇನು ಮಾಡ್ತೀರಿ, ಅದನ್ನು ನಿಮ್ಮ ಸೈಡ್ಗೆ ನೀವು ಪುಲ್ ಮಾಡ್ಕೊಳ್ತಾ ಇರ್ತೀರಿ. ಸೊ ವಿಚ್ ಮೀನ್ಸ್ ಯುವರ್ ಫಿಂಗರ್ಸ್ ಆರ್ ನಾಟ್ ಜಸ್ಟ್ ಕೌಂಟಿಂಗ್ ದಿ ನೋಟ್ಸ್, ದೇ ಆರ್ ಕ್ರಿಯೇಟಿಂಗ್ ದಿ ವೈಬ್ರೇಷನ್ಸ್. ಒಂದು ನಂಬಿಕೆ ಅಂತನೋ, ಒಂದು ರಿಚುವಲ್ ಅಥವಾ ಏನಾದರೂ ಈ ಕೆಲಸ ಮಾಡಿದ್ರೆ ನಾವು ಹಣನ ಅಟ್ರಾಕ್ಟ್ ಮಾಡ್ಬೋದು ಅಥವಾ ಹಣನ ಸೇರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಅಂಥದ್ದು ಏನಾದರೂ ಒಂದು ಹೇಳ್ಕೊಡ್ಬೋದಾ ನೀವು? ನೀವು ಈಗೆಲ್ಲ ಹೇಳ್ತೀರಿ, ನಾನು ದುಡ್ಡನ್ನು ರೆಸ್ಪೆಕ್ಟ್ ಮಾಡ್ತೀನಿ, ಐ ಲವ್ ಮನಿ ಅಂತ ಹೇಳ್ಬಿಟ್ಟೆಲ್ಲ ಅಫರ್ಮೇಷನ್ಸ್ಗಳೆಲ್ಲ ಬರಿತೀರಿ, ದುಡ್ಡನ್ನು ಗೌರವಿಸ್ತೀನಿ ಅಂತ ಹೇಳ್ಬಿಟ್ಟು ಬೇರೆ ಎಲ್ಲ ಹೇಳ್ತಾರೆ ಜನಗಳೆಲ್ಲ ಅಲ್ವಾ? ಆದರೆ ಎಕ್ಸಾಕ್ಟ್ಲಿ ಅವ್ರು ಮಾಡ್ತಾ ಇರೋದೇನೆಂದರೆ ಡೆಡ್ ಆಪೋಸಿಟ್. ಒಂದು ಕಡೆಯಿಂದ ಐ ಲವ್ ಮನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಆಪೋಸಿಟ್ ಸೈಡಲ್ಲಿ ಅವ್ರು ಏನು ಮಿಸ್ಟೇಕ್ ಮಾಡ್ತಿರ್ತಾರೆ ಗೊತ್ತಾ? ಅದ್ರ ಜೊತೆಗೆ ಇನ್ನೂ ಒಂದು ವೆರಿ ಎಸೆನ್ಷಿಯಲ್, ಅಂದರೆ ತುಂಬ ಜನ ಮಿಸ್ಟೇಕ್ ಮಾಡುವಂಥದ್ದು, ನೀವು ನಮ್ಮ ದೇಶದಲ್ಲಿ ತುಂಬ ಕಡೆ ಹೋಗ್ಬಿಟ್ಟು ನೋಡಿ, ಅವರು ಎಂಜಲ್ ಮಾಡಿ ನೋಟನ್ನು ಲೆಕ್ಕ ಮಾಡ್ತಿರ್ತಾರೆ. ದಟ್ ಈಸ್ ದ ಬಿಗ್ ಮಿಸ್ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಡೂ. ಯಾವತ್ತೂ ಎಂಜಲ್ ಮಾಡಿ ನೋಟನ್ನು ಕೌಂಟ್ ಮಾಡಬಾರ್ದು. ರೀಸನ್ ಏನು ಗೊತ್ತಾ? ಸಿ, ನಮ್ಮ ನಿಮ್ಗೆ ಗೊತ್ತಿರುತ್ತೆ, ಮಂಡ್ಯ ಹತ್ರ ಒಂದು ಮದ್ದೂರು ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ಒಂದು ಉಗ್ರ ನರಸಿಂಹಸ್ವಾಮಿ ಅಂತ ಹೇಳ್ಬಿಟ್ಟು ಒಂದು ಟೆಂಪಲ್ ಇದೆ. ಅದ್ರ ಒಳಗಡೆ ಸ್ಯಾಂಕ್ಟಮಲ್ಲಿ ರಾಮ, ಲಕ್ಷ್ಮಣ, ಸೀತಾ, ಅದ್ರ ಜೊತೆಗೆ ಒಂದು ಬ್ಯೂಟಿಫುಲ್ ಐಡಾಲ್ ಇದೆ, ಆಂಜನೇಯ ಸ್ವಾಮಿದು. ಎಲ್ಲ ಕಡೆ ಆಂಜನೇಯ ಸ್ವಾಮಿನ ನಾವು ಯಾವ ಥರ ನೋಡಿರ್ತೀವಿ? ಒಂದು ಕೈ ಮುಗಿತಾ ಇರೋ ಹಾಗೆ ಅಥವಾ ಬ್ಲೆಸ್ಸಿಂಗ್ ಮಾಡ್ತಾ ಇರೋ ಹಾಗೆ ನೋಡಿರ್ತೀವಿ ಅಲ್ವಾ? ಈಗ ಹಣದ ವಿಚಾರವಾಗಿ ಕೆಲವ್ರಿಗೆ ಮಾತ್ರನೇ ಹಣ ಸೇರುತ್ತೆ. ಕೆಲವೊಂದು ಸಾರಿ ಹೇಳ್ತಾರೆ, ಬಿಕಾಸ್ ನಾನು ಹಣನ ರೆಸ್ಪೆಕ್ಟ್ ಮಾಡ್ತೀನಿ ಅಥವಾ ಹಣನ ಪ್ರೀತಿಸ್ತೀನಿ, ಅದಕ್ಕೆ ನನಗೆ ಹಣ ಸೇರುತ್ತೆ ಅಂತ. ಏನಾದರೂ ಒಂದು ನಂಬಿಕೆ ಅಂತನೋ, ಒಂದು ರಿಚುವಲ್ ಅಥವಾ ಏನಾದರೂ ಈ ಕೆಲಸ ಮಾಡಿದ್ರೆ ನಾವು ಹಣನ ಅಟ್ರಾಕ್ಟ್ ಮಾಡ್ಬೋದು ಅಥವಾ ಹಣನ ಸೇರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಅಂಥದ್ದು ಏನಾದರೂ ಒಂದು ಹೇಳ್ಕೊಡ್ಬೋದಾ ನೀವು? ನೀವು ಈಗೆಲ್ಲ ಹೇಳ್ತೀರಿ, ನಾನು ದುಡ್ಡನ್ನು ರೆಸ್ಪೆಕ್ಟ್ ಮಾಡ್ತೀನಿ, ಐ ಲವ್ ಮನಿ ಅಂತ ಹೇಳ್ಬಿಟ್ಟೆಲ್ಲ ಅಫರ್ಮೇಷನ್ಸ್ಗಳೆಲ್ಲ ಬರಿತೀರಿ, ದುಡ್ಡನ್ನು ಗೌರವಿಸ್ತೀನಿ ಅಂತ ಹೇಳ್ಬಿಟ್ಟು ಬೇರೆ ಎಲ್ಲ ಹೇಳ್ತಾರೆ ಜನಗಳೆಲ್ಲ ಅಲ್ವಾ? ಆದರೆ ಎಕ್ಸಾಕ್ಟ್ಲಿ ಅವ್ರು ಮಾಡ್ತಾ ಇರೋದೇನೆಂದರೆ ಡೆಡ್ ಆಪೋಸಿಟ್. ಒಂದು ಕಡೆಯಿಂದ ಐ ಲವ್ ಮನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಆಪೋಸಿಟ್ ಸೈಡಲ್ಲಿ ಅವ್ರು ಏನು ಮಿಸ್ಟೇಕ್ ಮಾಡ್ತಿರ್ತಾರೆ ಗೊತ್ತಾ? ಅದ್ರ ಜೊತೆಗೆ ಇನ್ನೂ ಒಂದು ವೆರಿ ಎಸೆನ್ಷಿಯಲ್, ಅಂದರೆ ತುಂಬ ಜನ ಮಿಸ್ಟೇಕ್ ಮಾಡುವಂಥದ್ದು, ನೀವು ನಮ್ಮ ದೇಶದಲ್ಲಿ ತುಂಬ ಕಡೆ ಹೋಗ್ಬಿಟ್ಟು ನೋಡಿ, ಅವರು ಎಂಜಲ್ ಮಾಡಿ ನೋಟನ್ನು ಲೆಕ್ಕ ಮಾಡ್ತಿರ್ತಾರೆ. ದಟ್ ಈಸ್ ದ ಬಿಗ್ ಮಿಸ್ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಡೂ. ಯಾವತ್ತೂ ಎಂಜಲ್ ಮಾಡಿ ನೋಟನ್ನು ಕೌಂಟ್ ಮಾಡಬಾರ್ದು. ರೀಸನ್ ಏನು ಗೊತ್ತಾ? ಸಿ, ನಮ್ಮ ನಿಮ್ಗೆ ಗೊತ್ತಿರುತ್ತೆ, ಮಂಡ್ಯ ಹತ್ರ ಒಂದು ಮದ್ದೂರು ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ಒಂದು ಉಗ್ರ ನರಸಿಂಹಸ್ವಾಮಿ ಅಂತ ಹೇಳ್ಬಿಟ್ಟು ಒಂದು ಟೆಂಪಲ್ ಇದೆ. ಅದ್ರ ಒಳಗಡೆ ಸ್ಯಾಂಕ್ಟಮಲ್ಲಿ ರಾಮ, ಲಕ್ಷ್ಮಣ, ಸೀತಾ, ಅದ್ರ ಜೊತೆಗೆ ಒಂದು ಬ್ಯೂಟಿಫುಲ್ ಐಡಾಲ್ ಇದೆ, ಆಂಜನೇಯ ಸ್ವಾಮಿದು. ಎಲ್ಲ ಕಡೆ ಆಂಜನೇಯ ಸ್ವಾಮಿನ ನಾವು ಯಾವ ಥರ ನೋಡಿರ್ತೀವಿ? ಒಂದು ಕೈ ಮುಗಿತಾ ಇರೋ ಹಾಗೆ ಅಥವಾ ಬ್ಲೆಸ್ಸಿಂಗ್ ಮಾಡ್ತಾ ಇರೋ ಹಾಗೆ ನೋಡಿರ್ತೀವಿ ಅಲ್ವಾ? ಆದರೆ ಈ ಐಡಾಲ್ದು ವಿಶೇಷ ಏನು ಗೊತ್ತಾ? ಅದು ಕೈ ಮುಗಿತಾ ಇಲ್ಲ, ಆಶೀರ್ವಾದನೂ ಮಾಡ್ತಾ ಇಲ್ಲ. ಆಂಜನೇಯ ಬಾಯಿ ಮುಂದೆ ಈ ಥರ ಕೈನ ಇಟ್ಕೊಂಡಿದೆ. ಯಾಕೆ ಗೊತ್ತಾ? ಯಾಕೆ ಅಂತ ಹೇಳಿದ್ರೆ, ದೊಡ್ಡವ್ರ ಮುಂದೆ ಮಾತಾಡಬೇಕಾದ್ರೆ ನಮ್ಮ ಎಂಜಲು ಆರಬಾರ್ದು ಅಂತ ಹೇಳ್ಬಿಟ್ಟು. ದೇವರೇ ಆ ಲೆವೆಲಿನ ಪ್ಯೂರಿಟಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಅದನ್ನು ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ದುಡ್ಡನ್ನ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ನಾವೆಲ್ಲ ನಂಬ್ತೀವಿ. ಲಕ್ಷ್ಮಿ ಅಂತ ಹೇಳ್ಬಿಟ್ಟು ದುಡ್ಡನ್ನ ಗೌರವಿಸ್ತೀವಿ. ಆದರೆ ಲಿಟ್ರಲಿ ಎಂಜಲ್ ಮಾಡ್ಕೊಂಡು ನೋಟ್ ಎಣಿಸ್ತಾ ಇದ್ದೀರಾ ಅಂದರೆ, ಲಿಟ್ರಲಿ ನೀವು ದುಡ್ಡು ಮೇಲೆ ಉಗಿತಾ ಇದ್ದೀರಾ ಅಂತ ಅರ್ಥ, ಲಕ್ಷ್ಮಿಗೆ ಉಗಿತಾ ಇದ್ದೀರಾ ಅಂತ ಅರ್ಥ. ಸೊ ಹಾಗಾಗಿ ನಂಬರ್ 1 ಮಿಸ್ಟೇಕ್ ನೋ ಬಡಿ ಶುಡ್ ಡೂ ಇಸ್, ನೋಟ್ನ ಕೌಂಟ್ ಮಾಡುವಾಗ ಎಂಜಲ್ ಮಾಡಿ ಕೌಂಟ್ ಮಾಡಬಾರ್ದು. ನಾವೆಲ್ಲರೂ ದುಡ್ಡನ್ನ ಲಕ್ಷ್ಮಿ ಅಂತ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ದುಡ್ಡನ್ನ ಎನರ್ಜಿ ಅಂತ ತುಂಬ ಜನ ಗೊತ್ತಿದೆ, ಆದರೆ ದುಡ್ಡು ಒಂದು ವೈಬ್ರೇಷನ್ನು ಹೌದು. ಅಂದರೆ ಯಾವುದು ನಮ್ಮ ಹೃದಯದ ಹತ್ರ ಇರುತ್ತೆ, ಅದ್ರ ವೈಬ್ರೇಷನ್ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಮಗು ನಮ್ಮ ಹತ್ರ ಅಲ್ಲಿರೋಕ್ಕೂ ನಮ್ಮ ಹೃದಯದ ಹತ್ರ ಬರೋಕ್ಕೂ ವೈಬ್ರೇಷನ್ ಚೇಂಜ್ ಆಗೋಗುತ್ತೆ ಸಡನ್ನಾಗಿ. ಸೊ ಸೇಮ್ ವೇ, ನಾನು ತುಂಬ ವರ್ಷಗಳ ಹಿಂದೆ ಒಬ್ಬರು ಬಿಸ್ನೆಸ್ ಮನ್ ಹತ್ರ ಕಲ್ತಿದ್ದು. ಇಟ್ಸ್ ವೆರಿ ಬ್ಯೂಟಿಫುಲ್ ಟೆಕ್ನಿಕ್. ಸೊ ಏನಂದರೆ, ನಮ್ಮ ಸಬ್ಕಾನ್ಷಿಯಸ್ನ ನಾವು ಯಾವ ಥರ ಟ್ರೈನ್ ಮಾಡ್ತೀವಿ ಅನ್ನೋದಕ್ಕೆ ಇದು ಒನ್ ಆಫ್ ದ ಆಸ್ಪೆಕ್ಟ್. ದುಡ್ಡನ್ನು ಯಾರಿಗಾರು ಕೊಡಬೇಕಾದ್ರೆ ಹೇಗೆ ಮಾಡ್ತಾರೆ ಅವರು? ಸೊ ಈ ಥರ ಎಣಿಸ್ಬಿಟ್ಟು ಕೊಡ್ತಾರೆ.
ಬಟ್ ನನಗೆ ಅವ್ರು ಏನು ಹೇಳ್ಕೊಟ್ಟಿದ್ದು ಅಂತ ಹೇಳಿದ್ರೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆಲ್ಸೋ. ಅವರು ದುಡ್ಡನ್ನ ಯಾವಾಗಲೂ ಆ ಥರ ಎಣಿಸ್ಬಾರ್ದು, ಈ ಥರ ಮಡಿಸಿ ಹೃದಯದ ಹತ್ರ ಇಟ್ಕೊಂಡು, ಇದನ್ನು ನಮ್ಮ ಅಜ್ಜಿ ಎಲ್ಲ ಮಾಡ್ತಿದ್ರು ಒಂದು ಟೈಮಲ್ಲಿ, ಬಟ್ ನಾವು ಅದನ್ನು ಗಮನಿಸ್ತಾ ಇರಲಿಲ್ಲ. ಇದು ಹತ್ರ ಬಂದ ತಕ್ಷಣ ನಿಮ್ಮ ವೈಬ್ರೇಷನ್ ಚೇಂಜ್ ಆಗುತ್ತೆ. ಬೇಕಾದ್ರೆ ಅದನ್ನು ನೀವು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿ, ನಿಮ್ಮ ವೈಬ್ರೇಷನ್ ಸಡನ್ನಾಗಿ ಚೇಂಜ್ ಆಗುತ್ತೆ ಅದು. ಆ್ಯಂಡ್ ಇದನ್ನು ನಮ್ಮ ಸೈಡ್ ಹೇಳ್ಕೊಳ್ಬೇಕಂತ. ಸೊ ವಿಚ್ ಮೀನ್ಸ್ ನೀವು ದುಡ್ಡನ್ನು ಹೀಗೆ ಎಂಚಿ ಹೊರಗೆ ಕೊಡೋದಲ್ಲ, ದುಡ್ಡನ್ನು ನೀವೇನು ಮಾಡ್ತೀರಿ, ಅದನ್ನು ನಿಮ್ಮ ಸೈಡ್ಗೆ ನೀವು ಪುಲ್ ಮಾಡ್ಕೊಳ್ತಾ ಇರ್ತೀರಿ. ಸೊ ವಿಚ್ ಮೀನ್ಸ್ ಯುವರ್ ಫಿಂಗರ್ಸ್ ಆರ್ ನಾಟ್ ಜಸ್ಟ್ ಕೌಂಟಿಂಗ್ ದಿ ನೋಟ್ಸ್, ದೇ ಆರ್ ಕ್ರಿಯೇಟಿಂಗ್ ದಿ ವೈಬ್ರೇಷನ್ಸ್. ದಟ್ ಈಸ್ ವೈ ದುಡ್ಡನ್ನು ನೀವು ಲೆಕ್ಕ ಮಾಡಬೇಕಾದ್ರೆ ಎಲ್ಲೋ ದೂರ ಇಟ್ಕೊಂಡು ಅವರಿಗೆ ಕೊಡೋ ರೀತಿ ಆ ಥರ ಮಾಡಬೇಡಿ. ಅದನ್ನು ಹೃದಯದ ಹತ್ರ ಇಟ್ಕೊಂಡು ನನ್ನ ಕಡೆಗೆ ಬರ್ತಾ ಇದೆ ಅನ್ನೋಂಥ ಫೀಲಿಂಗಿಂದ ಕೊಡಿ. ಆ್ಯಂಡ್ ಯು ಕ್ಯಾನ್ ಡೂ ಇಟ್. ಇಲ್ಲಿ ನೀವೊಂದು 1,000 ರೂಪಾಯಿನ ತೊಗೊಂಡ್ಬಿಟ್ಟು ಮಾಡಿ, ನಿಮ್ಗೆ ಆ ವೈಬ್ರೇಷನ್ ಚೇಂಜ್ ಆಗುತ್ತಾ ಇಲ್ವಾ ಹೇಳಿ? ಈಗ ನಮ್ಮ ಮೈಂಡ್ ಏನಿದೆಲ್ಲ, ನಮ್ಮ ಮೈಂಡ್ ನಮ್ಮ ಫ್ರೆಂಡು ಆಗ್ಬೋದಂತೆ, ನಮ್ಮ ಎನಿಮಿ ಕೂಡ ಆಗ್ಬೋದಂತೆ. ಸೊ ಅದಕ್ಕೆ ದೊಡ್ಡವ್ರು ಹೇಳ್ತಾರೆ ಯಾವಾಗಲೂ ಒಳ್ಳೇದು ಮಾತಾಡಿ ಅಂತ. ಹಣದ ವಿಚಾರವಾಗಿ ನಮ್ಮ ಬ್ರೈನ್ ಜೊತೆಗೆ ಏನು ಮಾತಾಡಿದ್ರೆ ತಪ್ಪು ಅಥವಾ ಡೇಂಜರಸ್ ಆಗಿ, ಲೈಕ್ ಅಂದರೆ ನಾವು ಏನು ತಪ್ಪಾಗಿ ಹೇಳಿದ್ರೆ ನಮ್ಮ ಹತ್ರ ಹಣ ಸೇರಲ್ಲ, ಎಸ್ಪೆಷಲಿ ಬ್ರೈನ್ ವಿಚಾರವಾಗಿ. ಜನಗಳೆಲ್ಲ ಒಂದು ವಾಲೆಟಲ್ಲಿ ಆಗಿರಲಿ ಅಥವಾ ಅವರು ಕ್ಯಾಶ್ ಇಟ್ಕೊಂಡಿರೋದಾಗಿರಲಿ ಅಥವಾ ಬ್ಯಾಂಕಲ್ಲಾಗಿರಲಿ, ಒಂದು ಬಿಗ್ ಮಿಸ್ಟೇಕ್ ಏನು ಮಾಡ್ತಾರೆ ಗೊತ್ತಾ? ಅವರೆಲ್ಲರೂ ಬ್ಯಾಕ್ವರ್ಡ್ ಆಗಿ ರೌಂಡ್ ಆಫ್ ಮಾಡ್ತಾರೆ. ಅಂದರೆ ನೋಡಿ, ಈಗ ಒಂದು ಎಕ್ಸಾಂಪಲು, 10,800 ರೂಪಾಯಿ ಅವ್ನ ಕೈಯಲ್ಲಿ ದುಡ್ಡಿದೆ ಅಂತ ಇಟ್ಕೊಳ್ಳಿ. ಅವ್ನು ಏನು ಯೋಚನೆ ಮಾಡ್ತಾನೆ? 800 ರೂಪಾಯಿ ಖರ್ಚು ಮಾಡ್ಕೊಂಡ್ಬಿಟ್ಟು 10,000 ರೂಪಾಯಿ ರೌಂಡ್ ಫಿಗರ್ ಮಾಡ್ಬಿಡೋಣಪ್ಪ, ಒಳಗಡೆ ಎತ್ತಿಟ್ಕೊಬಿಡೋಣ ಅಂತ. 7,200 ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂತ ಇಟ್ಕೊಳ್ಳಿ. 200 ರೂಪಾಯಿ ವಿಡ್ರಾ ಮಾಡ್ಕೊಬಿಡೋಣ, 7,000 ರೂಪಾಯಿ ಇರಲಿ. ಯಾಕಂತ ಹೇಳಿದ್ರೆ ಅವ್ನಿಗೆ ಅದೊಂಥರ ಟೈಡಿಯಾಗಿ ಕಾಣಿಸುತ್ತೆ, ನೀಟಾಗಿ ಕಾಣಿಸುತ್ತೆ, ಲುಕ್ ಫೈನ್ ಅಂತ ಅನ್ಸುತ್ತೆ. ಆದರೆ ಪ್ರಾಬ್ಲಮ್ ಏನು ಗೊತ್ತಾ? ಅವನು ಬ್ಯಾಕ್ವರ್ಡ್ ಟ್ರೈನಿಂಗನ್ನು ಮಾಡ್ತಾ ಇದ್ದಾನೆ. ನಾನಿಲ್ಲಿ ಒಂದು ಸಜೆಷನ್ ಹೇಳೋದೇನೆಂದರೆ, ಇನ್ಸ್ಟೆಡ್ 10,800 ರೂಪೀಸ್ ಇತ್ತಾ, 200 ರೂಪಾಯಿ ಆ್ಯಡ್ ಮಾಡ್ಬಿಟ್ಟು 11,000 ಮಾಡಿ. ಸೊ ಯು ಆರ್ ಗಿವಿಂಗ್ ದಿ ಫಾರ್ವರ್ಡ್ ಟ್ರೈನಿಂಗ್ ಟು ದ ಮೈಂಡ್. 7,200 ರೂಪಾಯಿ ಇತ್ತಾ ಅಕೌಂಟಲ್ಲಿ, 800 ರೂಪಾಯಿ ಆ್ಯಡ್ ಮಾಡಿಬಿಟ್ಟು 8,000 ರೂಪಾಯಿ ಮಾಡಿ. ಅಲ್ಲ, ಬೇಕಿದ್ರೆ ಅವಶ್ಯಕತೆ ಇಲ್ಲ. ನಾನು ಹೇಳ್ತಾ ಇರೋದು, ಲಾಟ್ ಆಫ್ ಟೈಮ್ಸ್ ಯು ನೀಡ್ ಟು ಆ್ಯಡ್ ಮನಿ ಅಂತ. ಸಣ್ಣ ವಿಷಯಗಳಲ್ಲಿ ನೀವು ಅದನ್ನು ಯಾವಾಗ ಆ್ಯಡ್ ಮಾಡ್ತಾ ಬರ್ತೀರಿ, ಸೊ ಅದು ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇದನ್ನೇ ನಾವು ಒಂದು ಟೆಕ್ನಿಕ್ ಮುಖಾಂತರ ಹೇಳ್ಬೋದು. ಅಂದರೆ ಇದನ್ನೇ ನಾವು ವರ್ಧನ ಅಂತ ಕರಿತೀವಿ ನಮ್ಮ ಸೆಷನ್ಸ್ಗಳಲ್ಲಿ. ವರ್ಧನ ಅಂತ ಹೇಳಿದ್ರೆ ನಾವು ಬ್ಯಾಕ್ವರ್ಡ್ ಅದನ್ನು ರೌಂಡ್ ಆಫ್ ಮಾಡೋದಲ್ಲ, ಫಾರ್ವರ್ಡ್ ಅದನ್ನು ರೌಂಡ್ ಆಫ್ ಮಾಡಬೇಕಾಗಿರುತ್ತೆ. ಅಂದರೆ ಈಗ ನೆಕ್ಸ್ಟ್ ಟೈಮ್ ನಿಮ್ದು ಯಾವುದಾದ್ರೂ ಒಂದು ಅಮೌಂಟ್ ಇದೆಯಾ, ನಾವೆಲ್ಲ ಅದನ್ನು ಚಿಲ್ಲರೆ ಅಮೌಂಟ್ ಇರುತ್ತಲ್ಲ, ಅದನ್ನು ಕಟ್ ಮಾಡಿಬಿಟ್ಟು ಹಿಂದೆ ಎಳಿಬೇಡಿ, ಅದನ್ನು ಆ್ಯಡ್ ಮಾಡಿಬಿಟ್ಟು ಮುಂದೆ ಸೇರಿಸಿ ಅಂತ ನಾನು ಹೇಳ್ತಾ ಇರ್ತೀನಿ. ಸೊ ಇದು ಯಾಕೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಬ್ಯಾಕ್ವರ್ಡ್ ರೌಂಡ್ ಆಫ್ ಇಟ್ಸ್ ಅ ಲಾಸ್ ಸೈಕಾಲಜಿ. ಅಂದರೆ ಬ್ಯಾಕ್ವರ್ಡ್ ಕೌಂಟ್ ಮಾಡ್ತಾರಲ್ಲ, ಬ್ಯಾಕ್ವರ್ಡ್ ರೌಂಡ್ ಆಫ್ ಮಾಡುವಂಥದ್ದು ಇಟ್ಸ್ ಅ ಲಾಸ್ ಸೈಕಾಲಜಿ. ಫಾರ್ವರ್ಡ್ ರೌಂಡ್ ಆಫ್ ಈಸ್ ದಿ ಗೈನ್ ಸೈಕಾಲಜಿ. ಅಂದರೆ ನಮ್ಗೆ ವಾಪಸ್ಸು ಅದು ಬರ್ತಾ ಇದೆ, ಅದನ್ನು ವೃದ್ಧಿ ಆಗ್ತಾ ಇದೆ ಅಂತ ಬಿಟ್ಟು. ಇದು ಸಣ್ಣ ಹ್ಯಾಬಿಟ್, 200 ರೂಪಾಯಿ 800 ರೂಪಾಯಿ ಅಲ್ಲ ಇದು. ನಾಳೆ ನೀವು 1 ಲಕ್ಷ 2 ಲಕ್ಷ 5 ಲಕ್ಷ 1 ಕೋಟಿ ಹ್ಯಾಂಡ್ಲ್ ಮಾಡಬೇಕಾದ್ರೆ ಇದೇ ಹ್ಯಾಬಿಟು ಅವತ್ತು ಕೆಲಸಕ್ಕೆ ಬರುತ್ತೆ. ಬಿಕಾಸ್ ನೀವು 200 ರೂಪಾಯಿನಲ್ಲಿ ಹೆಂಗೆ ಬಿಹೇವ್ ಮಾಡಿರ್ತೀರಿ, 1 ಕೋಟಿ ಬಂದಾಗಲೂ ಹಂಗೆ ಬಿಹೇವ್ ಮಾಡ್ತೀರಿ. ಸೊ ಇವತ್ತಿಂದಾಚೆಗೆ ನೀವು ಆ ಥರ ಟ್ರೈನನ್ನು ಮಾಡ್ಕೊಂಡಿರ್ತೀರಿ. ಆ್ಯಂಡ್ ನಾನು ಅದಕ್ಕೆ ಹೇಳೋದು, ಬ್ಯಾಕ್ವರ್ಡ್ ರೌಂಡ್ ಆಫ್ ಈಸ್ ಅ ಸಬ್ಟ್ರಾಕ್ಷನ್ ಟ್ರೈನಿಂಗ್, ಫಾರ್ವರ್ಡ್ ರೌಂಡ್ ಆಫ್ ಈಸ್ ದಿ ಎಕ್ಸ್ಪ್ಯಾನ್ಷನ್ ಟ್ರೈನಿಂಗ್. ಕೂತ್ಕೊಂಡು ಯೋಚನೆ ಮಾಡಿ, ನೀವು ಇವತ್ತಿನ ತನಕ ಎಕ್ಸ್ಪ್ಯಾನ್ಷನ್ ಟ್ರೈನಿಂಗ್ ಮಾಡಿದ್ದೀರಾ ಅಥವಾ ಬ್ಯಾಕ್ವರ್ಡ್ ಟ್ರೈನಿಂಗ್ ಮಾಡಿದ್ದೀರಾ? ಇದೊಂದು ಸಣ್ಣ ಹ್ಯಾಬಿಟ್ಟು ಎಂಥ ಟ್ರಾನ್ಸ್ಫಾರ್ಮೇಷನ್ ತರುತ್ತೆ ಲೈಫಲ್ಲಿ ಅಂತ ಹೇಳಿದ್ರೆ, ದೊಡ್ಡ ಅಮೌಂಟ್ ಬಂದಾಗ್ಲೂ ಅವ್ರು ಅದೇ ಪ್ರಕಾರ ಕಾಮಾಗಿ ಬಿಹೇವ್ ಮಾಡುವಂಥ ರೀತಿನಲ್ಲಿ ನಡ್ಕೋತಾರೆ. ಈಗ ದುಡ್ಡಿಲ್ಲ, ನನ್ನ ಹತ್ರ ದುಡ್ಡು ಸೇರಲ್ಲ, ದುಡ್ಡಿಲ್ಲ ಅಂತ ಯಾರೆಲ್ಲ ಹೇಳ್ಕೊತಿರ್ತಾರಲ್ಲ, ಅಂಥವ್ರಿಗೆ ನೀವೇನಾದ್ರೂ ಒಂದು ಸಣ್ಣ ರಿಚುವಲ್ ಹೇಳ್ಕೊಡಿ. ಅದು ಒಂದರಿಂದನೇ ಅಟ್ಲೀಸ್ಟ್ ಅವರಿಗೆ ಒಂದು ಬದಲಾವಣೆ ಕಾಣಿಸ್ಲಿ, ಅಥವಾ ನಿಜವಾಗ್ಲೂ ಅವರು ಹಣನ ಅಟ್ರಾಕ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಅನ್ನೋದಾದ್ರೆ ಏನಾದರೂ ಒಂದು ಸಣ್ಣ ಬದಲಾವಣೆ ಹೇಳ್ಬೋದಾ ನೀವು? ಸೊ ಇಟ್ ಈಸ್ ಆಲ್ಸೋ ವೆರಿ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಆ್ಯಂಡ್ ನಂದು ಇದು ಮೋಸ್ಟ್ ಫೇವ್ರೇಟ್ ಯಾವಾಗಲೂ. ಇದನ್ನು ನಾನು ಧರ್ಮ, ಗ್ರೋತ್, ಹ್ಯಾಪಿನೆಸ್ ಅಂತ ಕರಿತೀನಿ. ಅಂದರೆ ಏನೇ ಅರ್ನ್ ಮಾಡಿ ನೀವು, ನಾನು ನಿಮ್ಗೆ ಲಾಸ್ಟ್ ಟೈಮು ಹೇಳ್ತಾ ಇದ್ದೆ, ಅರ್ನ್ ಮಾಡುವಂಥ ಅಷ್ಟು ದುಡ್ಡು ನಿಮ್ಮ ಮನೆಗೆ ಹೋಗೋಕ್ಕೆ ನಿಮ್ಗೆ ಅಂದರೆ ಅಷ್ಟೊಂದು ಆ ಥರ ಇರೋದಿಲ್ಲ. ಅದು ಅಂದರೆ ಅಷ್ಟೊಂದು ನಮಗೆ ಹಕ್ಕಿರಲ್ಲ ಅದ್ರ ಮೇಲೆ. ಹಾಗಾಗಿ ನಾವು ಅದರಲ್ಲಿ 10% ದಟ್ ಶುಡ್ ಗೋ ಟು ತೈತಿಂಗ್, ಅಂದರೆ ದಾನ ಮಾಡಲಿಕ್ಕೆ ಹೋಗಬೇಕು. ಇನ್ನು 10% ಅಂದರೆ ಅದು ಧರ್ಮ ಆಯಿತು, ಮೊದಲನೇದು. ಎರಡನೇದು ಗ್ರೋತ್. ಇನ್ನು 10%ನ್ನು ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡಿ.
ನಿಮ್ಮ ವರ್ಚಸ್ಸನ್ನು ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಇನ್ವೆಸ್ಟ್ ಮಾಡಿ, ನಿಮ್ಮ ಸ್ಕಿಲ್ಸ್ಗಳನ್ನು ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಇನ್ವೆಸ್ಟ್ ಮಾಡಿ, ನೀವು ನೆಕ್ಸ್ಟ್ ಲೆವೆಲ್ ಬೆಳೆಯೋದಕ್ಕೋಸ್ಕರ 10% ಇನ್ವೆಸ್ಟ್ ಮಾಡಿ. ಮೂರನೇದು ಹ್ಯಾಪಿನೆಸ್. ಅಂದರೆ ಒಂದು ದಾನನೂ ಮಾಡಿ ಆಯಿತು, ಎರಡನೇದು ನಿಮ್ಮಲ್ಲಿ ನೀವು ಇನ್ವೆಸ್ಟು ಮಾಡಿ ಆಯಿತು, 10% ದಾನ ಆಯಿತು, 10% ದಾನ ಆಯಿತು, 10% ನಿಮ್ಮಲ್ಲಿ ನೀವು ಇನ್ವೆಸ್ಟ್ ಮಾಡಿ ಆಯಿತು. ಇನ್ನೊಂದು 10% ಏನಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್, ಅಂದರೆ ಎಂಟರ್ಟೈನ್ಮೆಂಟ್ ಇನ್ವೆಸ್ಟ್ಮೆಂಟ್. ಆ್ಯಕ್ಚುಲಿ ಇದು ನಿಮ್ಮ ಫ್ಯಾಮಿಲಿನ ಅಥವಾ ನಿಮಗೇನೆ ಒಂದು ಟ್ರೀಟ್ ಆಗಿರಲಿ, ಯು ವಿಲ್ ಹ್ಯಾವ್ ಟು ಇನ್ವೆಸ್ಟ್ ಇನ್ ಎಕ್ಸ್ಪೀರಿಯನ್ಸಸ್. ಬಿಕಾಸ್ 70 ವರ್ಷ 80 ವರ್ಷ ಆದಾಗ ನನ್ನ ಇಡೀ ಜೀವಮಾನ ಪರ್ಯಂತ ನಾನು ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನನ್ನ ಲೈಫಲ್ಲಿ ಅಂತ ಉಳಿಯುತ್ತೋ ಹೊರತು ಬೇರೆ ಇನ್ಯಾವುದೂ ಉಳ್ಕೊಂಡಿರೋದಿಲ್ಲ. ಬಿಕಾಸ್ ವಿ ಕ್ಯಾನ್ ನಾಟ್ ರಿಮೆಂಬರ್ ದಿ ಲೈಫ್, ವಿ ಕ್ಯಾನ್ ರಿಮೆಂಬರ್ ದಿ ಎಕ್ಸ್ಪೀರಿಯನ್ಸಸ್ ಆಫ್ ಲೈಫ್. ಆ ಮೂಮೆಂಟ್ಸ್ಗಳನ್ನು ಮಾತ್ರ ನಮಗೆ ನೆನಪಲ್ಲಿರುತ್ತೆ. ಹಾಗಾಗಿ ಫ್ಯಾಮಿಲಿಗೊಂದು ಎಕ್ಸ್ಪೀರಿಯನ್ಸ್ ಕೊಡಿ, ಮತ್ತು ನಿಮಗೆ ನೀವೊಂದು ಎಕ್ಸ್ಪೀರಿಯನ್ಸನ್ನು ಮಾಡಿ. ಸೊ ಇಟ್ ಶುಡ್ ಗೋ ಬ್ಯಾಕ್ ಟು ನಿಮ್ಮ ಎಂಟರ್ಟೈನ್ಮೆಂಟ್ಗೆ ಅಥವಾ ನಿಮ್ಮ ಲೈಫ್ನಲ್ಲಿ ಮೂಮೆಂಟ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಇನ್ನೊಂದು 10% ಹೋಗಬೇಕು. ಈ ಧರ್ಮ, ಗ್ರೋತ್, ಹ್ಯಾಪಿನೆಸ್ ಏನು ಹೇಳಿದೆ, ಈ ಮೂರು ತುಂಬ ಎಸೆನ್ಷಿಯಲ್. ಇವು ಮೂರು ಮಾಡಿಲ್ಲ ಅಂದರೆ ಲೈಫ್ ಇಂಬ್ಯಾಲೆನ್ಸ್ ಅಂತ ಅನ್ಸ್ಬಿಡುತ್ತೆ. ಒಂದನೇದು ಸ್ಪಿರಿಚುವಲ್ ರಿಲೇಟೆಡ್, ಆ್ಯಂಡ್ ಅದನ್ನು ಒಂದು ರೆಸ್ಪಾನ್ಸಿಬಿಲಿಟಿ, ಸೋಷಿಯಲ್ ಆಬ್ಲಿಗೇಷನ್ ನಮ್ಗೆ ಅದು ಮಾಡೋದು. ಎರಡನೇದು ನಮಗೆ ನಾವು ಅಪ್ಡೇಟ್ ಅಪ್ಗ್ರೇಡ್ ಮಾಡ್ಕೊಂಡಿಲ್ಲ ಅಂದರೆ ಔಟ್ಡೇಟೆಡ್ ಆಗಿ ಹೋಗ್ತೀವಿ. ಮೂರನೇದು ಮಾಡ್ಕೊಂಡಿಲ್ಲ ಅಂದರೆ ಲೈಫೇ ಕಳ್ಕೊಬಿಡ್ತೀವಿ. ಹಾಗಾಗಿ ಈ ಮೂರೂ ತುಂಬ ಎಸೆನ್ಷಿಯಲ್. ನಾನು ಕೊನೆಯದಾಗಿ ಹೇಳೋದೇನಂತ ಹೇಳಿದ್ರೆ, ಎಷ್ಟೋ ಜನ ಒಂದು 10 ಮಿನಿಟ್ಸ್ ಆದ ತಕ್ಷಣ ಬಿಟ್ಟು ಹೋಗಿರ್ತಾರೆ. ಆದರೆ ಇಲ್ಲಿ ತನಕ ಯಾರಾದರೂ ಕುತ್ಕೊಂಡು ನೋಡ್ತಾ ಇದ್ದೀರಾ ಅಂತ ಆಯಿತು ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಅನ್ ಆಕ್ಸಿಡೆಂಟ್. ಯೂನಿವರ್ಸ್ ವಾಂಟೆಡ್ ಟು ಸೇ ಯು ಸಮಥಿಂಗ್. ಇವತ್ತು ನಿಮ್ಮ ಕೈನಲ್ಲಿ ಒಂದು ಬುಕ್ಕು ಮತ್ತು ಪೆನ್ ಇರುತ್ತೆ, ನೆಕ್ಸ್ಟ್ ಚಾಪ್ಟರ್ನ ಬರೆಯುವಂಥದ್ದು ನಿಮ್ಮ ಕೈನಲ್ಲೇ ಇರುತ್ತೆ. ಸೊ ದಟ್ಸ್ ವೈ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಟೇಕ್ ಎನ್ ಆ್ಯಕ್ಷನ್. ಯಾಕಂದರೆ ಯೂನಿವರ್ಸ್ ನಿಮ್ಗೆ ಇಷ್ಟೊಂದು ಮೆಸೇಜಸ್ಗಳನ್ನು ಕೊಟ್ಟಿರುತ್ತೆ. ನನ್ನ ಫೈನಲ್ ವರ್ಡ್ಸ್, ನನ್ನ ಫೇವ್ರೆಟ್ ಸ್ಟೇಟ್ಮೆಂಟ್ ಯಾವಾಗಲೂ ಏನಂದರೆ, ಯುವರ್ ಲೈಫ್ ಈಸ್ ಗಾಡ್ಸ್ ಗಿಫ್ಟ್, ದ ವೇ ಯು ಲೀವ್ ಈಸ್ ಯುವರ್ ಗಿಫ್ಟ್ ಟು ಗಾಡ್. ಈ ಜೀವನ ದೇವ್ರು ಕೊಟ್ಟಿರುವಂಥ ಒಂದು ಗಿಫ್ಟು. ನಾವು ನಡ್ಕೊಳ್ಳುವಂಥ ರೀತಿ, ನಾವು ಬದುಕುವಂಥ ರೀತಿ ಭಗವಂತನಿಗೆ ನಾವು ವಾಪಸ್ ಕೊಡುವಂಥ ಗಿಫ್ಟ್.